ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ, ತುಪ್ಪ ಇಲ್ಲದೆ ಕೇವಲ 3 ಪದಾರ್ಥಗಳಿಂದ ಕಡಲೆ ಹಿಟ್ಟಿನ ರುಚಿಯಾದ ಒಂದು ಸಾಫ್ಟ್ ಮೈಸೂರು ಪಾಕನ್ನು ತಯಾರಿಸುವಂಥ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲನೇದಾಗಿ ಈ ಒಂದು ಮೈಸೂರು ಪಾಕ್ ತಯಾರಿಸೋದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ತುಂಬ ಒಂದು ಒಳ್ಳೆ ಚೆನ್ನಾಗಿರುವಂಥ ಬ್ರ್ಯಾಂಡೆಡ್ ಕಡಲೆ ಹಿಟ್ಟನ್ನು ತೊಗೊಂಡ್ರೆ ಮೈಸೂರು ಪಾಕ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಯಾವತ್ತೂ ತಂದು ಇಟ್ಟಿರುವಂಥ ಒಂದು ಕಡಲೆ ಹಿಟ್ಟಲ್ಲಿ ಮಾಡಬೇಡಿ. ಸ್ವಲ್ಪ ಇವಾಗಿನೂ ತೊಗೊಂಡು ಫ್ರೆಶ್ ಆಗಿ ನೀವು ಮಾಡಿದ್ರೆ ಖಂಡಿತ ಈ ಒಂದು ಮೈಸೂರು ಪಾಕ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿರೋ ಅಂಥದ್ದಲ್ಲ, ತಣ್ಣಗಿರೋ ಅಂಥದ್ದೇ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಅದರಲ್ಲಿ ಚಿಕ್ಕ ಚಿಕ್ಕ ಗಂಟುಗಳಿರುತ್ತಲ್ಲ, ಸೊ ಅದನ್ನೆಲ್ಲ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ಳೋ ಥರ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಥರ ಒಂದು ಸ್ಟೈನರ್ನ ತಗೊಂಡು ನಾವು ಇದನ್ನು ಜರಡಿ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನೋಡಿ, ನಾನು ತಗೊಂಡಿರೋಂಥ 1 ಕಪ್ಪು ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ನಾವು ಜರಡಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ತಿದ್ದೀವಿ, ಇಲ್ಲಿ ನೋಡ್ಬೋದು ನೀವು. ಸೊ ಅದರಲ್ಲಿ ಈಗ ಸ್ವಲ್ಪ ಗಂಟು ಇರುತ್ತಲ್ವ, ಅದನ್ನು 1 ಸ್ಪೂನಿನ ಸಹಾಯದಿಂದ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ನೀಟಾಗಿ ಬಂದುಬಿಡುತ್ತೆ. ಸೊ ಈಗ ಮೈಸೂರು ಪಾಕ್ ಮಾಡಬೇಕಾದ್ರೆ ಈ ಥರ ನಾವು ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಗಂಟಿರೋವಂಥದ್ದು ನಾವು ಅದನ್ನು ಒಂದು ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಅದೇ ರೀತಿ ಗಂಟು ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಜರಡಿ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು, ಈಗ ಎಲ್ಲೂ ಕೂಡ ಗಂಟಿಲ್ಲ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ 1 ಕಪ್ಪಿನ ಅಳತೆಯಲ್ಲೇ ನಾವು ಕಡಲೆ ಹಿಟ್ಟನ್ನು ತೊಗೊಂಡಿರೋದು. ಇದೇ ಕಪ್ಪಿನ ಅಳತೆಯಲ್ಲಿ ಇವಾಗ 2 ಕಪ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಬೋದು. ಸೊ ನಾನು ತುಪ್ಪ ಉಪಯೋಗಿಸ್ತಲೇ ಮಾಡುವಂತಹ ಒಂದು ಮೈಸೂರು ಪಾಕನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಅದೇ ಕಪ್ಪಿನ ಅಳತೆಯಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ ಇನ್ನೊಂದು ಪ್ಯಾನಿಗೆ. ಸೊ ಈಗ ನಾನು ಆಲ್ರೆಡಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇರಲಿ. ಈಗ ಸಕ್ಕರೆಯನ್ನು ಕೂಡ 2 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಸಕ್ಕರೆ ಕಮ್ಮಿ ಬೇಕು ಅಂತ ಅಂದರೆ 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ನೀವು ಹಾಕ್ಕೊಳ್ಬೋದು. ಸ್ವೀಟ್ ಕಮ್ಮಿ ಇರಲಿ ಸಾಕು, ಮೀಡಿಯಮ್ ಆಗಿರಲಿ ಅಂದರೆ, ಜಾಸ್ತಿ ಬೇಕು ಅಂದರೆ 2 ಕಪ್ ಹಾಕ್ಕೊಳ್ಬೇಕಾಗತ್ತೆ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ನಾವು ಇಡೋಣ. ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು, ಅಲ್ಲಿವರೆಗೂ ನಾವು ಸ್ಟವ್ನ ಆನ್ ಮಾಡಿಕೊಂಡು ಸಕ್ಕರೆಯ ಪಾಕವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ಸೈಡು ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ. ಈಗ ಒಂದು ಕೇಕ್ ಮೌಲ್ಡ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಅದನ್ನು ನಾವು ಪೂರ್ತಿಯಾಗಿ ಹಚ್ಚೋಣ. ಇದು ಪೂರ್ತಿ ನೋಡ್ಬೋದು ಸೈಡಲ್ಲೆಲ್ಲ. ಬೇಕು ಅಂದರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನು ಕೂಡ ನೀವು ಉಪಯೋಗಿಸ್ಬೋದು. ಇಲ್ಲ ಅನ್ನೋದಾದರೆ ನೀವು ಈ ರೀತಿ ಒಂದು ಕೇಕ್ ಮೌಲ್ಡು ಅಥವಾ ಒಂದು ಬೌಲ್ ಇದ್ದರೆ, ಸೊ ಅಥವಾ ಒಂದು ಬಾಕ್ಸ್ ಇದ್ದರೆ ಅದರಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು. ಓಕೆ, ಸೊ ಇದನ್ನು ರೆಡಿ ಮಾಡಿ ಒಂದು ಸೈಡು ತೆಗೆದಿಟ್ಕೊಳ್ಳೋಣ. ಈಗ ಎಣ್ಣೆ ನೋಡ್ಬೋದು ನೀವು, ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇನ್ನು ಸಕ್ಕರೆ ಪಾಕ ಎಲ್ಲ ಆಗಬೇಕಲ್ವ, ಅದಕ್ಕೋಸ್ಕರ. ಒಂದು ಸೈಡು ನಾವು ಈಗ ಎಣ್ಣೆಯನ್ನು ಇಟ್ಟು ಇನ್ನೊಂದು ಸೈಡು ನಾವು ಸಕ್ಕರೆ ಪಾಕವನ್ನು ಕೂಡ ಇಟ್ಕೊಂಡಿದ್ದೀವಿ, ನೋಡ್ಬೋದು ನೀವು. ಸೊ ಈಗ ಸಕ್ಕರೆ ಎಲ್ಲ ನೀಟಾಗಿ ಕರಗಿ ನಮಗೆ ಇಲ್ಲಿ 1 ಎಳೆ ಪಾಕ ಬರಬೇಕು. 2 ಎಳೆ ಏನು ಬೇಡ, 1 ಎಳೆ ಪಾಕ ಇದ್ದರೆ ಸಾಕು. ಅಂಟು ಪಾಕ ಬರ್ತಾ ಇದೆ ಅಂತಂದರೆ ದಿಢೀರಾಗಿ ನಮಗೆ 1 ಎಳೆ ಪಾಕ ಬಂದುಬಿಡುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಸಕ್ಕರೆಯನ್ನು ನಾವು ಕರಗಿಸ್ಕೊಂಡು ನೀಟಾಗಿ ಪಾಕ ಮಾಡ್ಕೋಬೇಕಾಗುತ್ತೆ. ಮೈಸೂರು ಪಾಕ್ ಮಾಡೋದಕ್ಕೆ ನಿಮಗೆ 1 ಅವರ್
ಆಗುತ್ತೆ ಅಷ್ಟೇ. ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ. ಅಕಸ್ಮಾತ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಒಂದು 2ರಿಂದ 3 ಅವರಲ್ಲಿ ಮಾಡ್ಕೋಬೋದು. ನಾನು ಮಾಡ್ತಿರೋಂಥ ಒಂದು ಕ್ವಾಂಟಿಟಿಯಲ್ಲಿ 1 ಅವರಿಗೆಲ್ಲ ನೀವು ಮೈಸೂರು ಪಾಕನ್ನ ರೆಡಿ ಮಾಡ್ಕೋಬೋದು. ಯಾವುದೇ ಹಬ್ಬ ಹರಿದಿನಗಳಲ್ಲಿ ನಿಮಗೆ ಬೇಕು ಅನಿಸ್ದಾಗಲೆಲ್ಲ ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ಮೈಸೂರು ಪಾಕ್ ರೆಸಿಪಿ ಇದು. ಸೊ ತುಪ್ಪ ಇಲ್ಲದೆ ಮಾಡ್ಕೊಳ್ಳುವಂತಹ ಒಂದು ಮೈಸೂರು ಪಾಕ್. ತುಪ್ಪ ಬೇಕು ಅಂತಂದರೆ ತುಪ್ಪದಲ್ಲೂ ಮಾಡುವಂಥ ವಿಧಾನನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇದನ್ನು ಮಿಲ್ಕ್ ಪೌಡರಲ್ಲೂ ಕೂಡ ನೀವು ಮೈಸೂರು ಪಾಕನ್ನು ತಯಾರಿಸ್ಕೊಳ್ಬೋದು. ಸೊ ಆ ಒಂದು ವಿಡಿಯೋ ಬೇಕು ಅಂದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆಗುವಂತಹ ರೆಸಿಪಿಗಳನ್ನು ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಈಗ ನೋಡ್ಬೋದು ಸಕ್ಕರೆ ಪಾಕ ಆಗಿದೆ, ಈಗ ಅಂಟು ಪಾಕ ಕೂಡ ಆಗಿದೆ, ಒಂದೆಳೆ ಪಾಕ ಬಂದಿದೆ ಆಲ್ರೆಡಿ. ಈಗ ನಾನು ಕಡಲೆ ಹಿಟ್ಟನ್ನು ಪೂರ್ತಿಯಾಗಿ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಆ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡಿಬಿಡಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ತೀರಾ ಅದು ತಕ್ಷಣಕ್ಕೆ ಏನು ಗಟ್ಟಿ ಆಗ್ತಾ ಬರೋದಿಲ್ಲ. ಸೊ ಏನು ತಲೆ ಕೆಡಿಸ್ಕೋಬೇಡಿ, ನಿಧಾನಕ್ಕೆ ಸ್ಟವ್ನ ನೀವು ಲೋ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪನೂ ಕೂಡ ಗಂಟಿಲ್ಲದ ಹಾಗೆ. ಓಕೆ, ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಒಂದು ಕುದಿ ಬರಬೇಕಿದು ಆಯಿತಾ. ಕಡಲೆ ಹಿಟ್ಟನ್ನು ಹಾಕಿದ ನಂತರ ಒಂದು ಕುದಿ ಬರ್ತಾ ಇರಬೇಕು. ಆಗ ಬಿಸಿ ಎಣ್ಣೆ ನಾವು ಇನ್ನೊಂದು ಸ್ಟವಲ್ಲಿ ನಾವು ಒಂದು ಒಲೆ ಮೇಲೆ ಇಟ್ಟಿದ್ದೀವಲ್ಲ, ಅದು ಬಿಸಿಯಾಗಿರಬೇಕು ಎಣ್ಣೆ. ಆಗ ಇದು ಒಂದು ಸೌಟು ಅಂದರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಎಣ್ಣೆಯನ್ನು ಕಾಯಿಸಿರೋವಂಥ ಎಣ್ಣೆ ನೋಡಿ, ಒಂದು ಸೌಟು ಈಗ ಸಾರು ಬಿಡೋವಂಥ ಸೌಟ್ ಇರುತ್ತಲ್ಲ, ಆ ಸೌಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಿದು ಬಬಲ್ಸ್ ಮೇಲ್ಗಡೆ ಬರ್ತಾ ಇದೆ ನೋಡಿ, ಆ ಬಬಲ್ಸ್ ಎಲ್ಲ ಕ್ಲಿಯರ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ನೀಟಾಗಿ ಬೇಯಿಸ್ಕೊಳ್ತಾ ಇರಬೇಕು. ಅದು ಪೂರ್ತಿಯಾಗಿ ಕಮ್ಮಿ ಆದ ನಂತರನೇ ಮತ್ತೆ ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಒಂದು 3ರಿಂದ 4 ಸಲ ನಾನು ಆ ಎಣ್ಣೆಯನ್ನು ಹಾಕ್ಕೊಂಡು ಪೂರ್ತಿ ಎಣ್ಣೆಯನ್ನು ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಸೊ ಬೇಕು ಅಂತಂದರೆ ನಿಮಗೆ ಜಾಸ್ತಿ ಗೂಡಾಗಿ ಬೇಕು ಅಂದರೆ ನೋಡಿ, ಈ ಥರ ಇರುತ್ತಲ್ಲ, ತಕ್ಷಣಕ್ಕೆ ನೀವು ಇದನ್ನು ಒಂದು ಮೌಲ್ಡಿಗೆ ಹಾಕ್ಕೊಂಡ್ರೆ ಗೂಡಾಗಿರುತ್ತೆ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಜಾಸ್ತಿ ಮಿಕ್ಸ್ ಮಾಡಿದರೆ ಗೂಡು ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಇದ್ದಾಗಲೇ ನೀವು ಹಾಕ್ಬಿಟ್ರೆ ನಿಮಗೆ ನೀಟಾಗಿ ಗೂಡಾಗಿರೋಂಥ ಒಂದು ಮೈಸೂರು ಪಾಕ್ ರೆಡಿ ಆಗುತ್ತೆ. ಸೊ ನಾನು ನೀಟಾಗಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟಾಗಿರೋಂಥ ಮೈಸೂರು ಪಾಕನ್ನು ತಯಾರಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈಗ ಎಲ್ಲದನ್ನು ಕೂಡ ಬಿಸಿ ಇದ್ದಾಗಲೇ ತಕ್ಷಣಕ್ಕೆ ನಾವು ಕೇಕ್ ಮೌಲ್ಡಿಗೆ ಇದನ್ನು ಹಾಕ್ಕೊಳ್ಬೇಕು. ಹಾಕಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಸಮ ಮಾಡ್ಕೋಬೇಕು. ಮೇಲ್ಗಡೆ ಎಲ್ಲ ನೀಟಾಗಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಅದು ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ. ಏನು ಮಾಡಬೇಕು, ನಮಗೆ ಗೂಡಾಗಿ ಬೇಕು ಅಂತಂದರೆ ನಾನು ಹೇಳಿದ್ನಲ್ಲ, ಆಗ ತಕ್ಷಣಕ್ಕೆ ನೀವು ಇದನ್ನು ಹಾಕಿ ಇದನ್ನು ಈ ರೀತಿ ಜಸ್ಟ್ ಇದನ್ನು ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು, ಹಾಗೆ ಅದನ್ನು ಬಿಟ್ಬಿಡಬೇಕು. ಆಗ ಗೂಡಾಗಿರೋಂಥ ಮೈಸೂರು ಪಾಕ್ ಬಂದುಬಿಡುತ್ತೆ. ಓಕೆ, ಸೊ ಈಗ ಇದನ್ನು ನಾನು ಸಮ ಮಾಡಿ ಒಂದು 5 ನಿಮಿಷ ಬಿಟ್ಟಿದ್ದೆ. 5 ನಿಮಿಷ ಆದ ನಂತರ ನಾನು ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕಟ್ ಮಾಡಿ ಬಿಸಿ ಇದ್ದಾಗಲೇ ಕಟ್ ಮಾಡಿಬಿಟ್ರೆ ನಮಗೆ ಶೇಪು ನೀಟಾಗಿ ಬಂದುಬಿಡುತ್ತೆ. ಇಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು, ಗಟ್ಟಿ ಆದರೆ ಕಷ್ಟ ಆಗುತ್ತೆ. ಇದು ಸ್ಮೂತಾಗಿ ಬರೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಆದರೂ ಕೂಡ ನಾನು ಫಸ್ಟೇ ಇದನ್ನು ಕಟ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ಮತ್ತೆ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಒಂದೊಂದು ಪೀಸನ್ನು ತೆಗೆದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ತುಂಬಾ ಈಸಿಯಾಗಿ ಕೇವಲ 3 ಪದಾರ್ಥಗಳಿಂದ ತುಪ್ಪ ಇಲ್ಲದೆ ಕಡಲೆ ಹಿಟ್ಟಿನ ರುಚಿಯಾದ ಒಂದು ಸಾಫ್ಟ್ ಮೈಸೂರು ಪಾಕ್ ಒಮ್ಮೆ ತಯಾರಿಸಿ ನೋಡಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ರೆಸಿಪಿಯನ್ನು. ಈಗ ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ಮೈಸೂರು ಪಾಕ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.